ನಮ್ಮಮ್ಮನ ಆಫೀಸಿಗೆ ಡ್ರಾಪ್ ಮಾಡಕ್ ಹೋಗಿ ಒಂದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಇವತ್ತು ನಮ್ಮಮ್ಮನ ಸೈಕಲ್ಗೆ ರಜಾ. ಥ್ಯಾಂಕ್ಸ್, ಲವ್ ಯು ಫಾರೆವರ್. ನಾನು ನಮ್ಮ ಅಮ್ಮನ ಆಫೀಸಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಟೆ. ನಮ್ಮ ಅಮ್ಮನ ಆಫೀಸಿಗೆ ಡ್ರಾಪ್ ಮಾಡಬೇಕು ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ರೇಂಜಿಗೆ ಆಫ್ ರೋಡಿಂಗೇ ಮಾಡಬೇಕು ಗುರು. ಯಾವ ರೇಂಜಿಗೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ, ನೀವು ಇಷ್ಟು ಚಾನ್ಸ್ ಏನಾದರೂ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಬಂದ್ಬಿಡಿ ನಮ್ಮ ಏರಿಯಾಗೆ. ನೆಕ್ಸ್ಟ್ ಲೆವೆಲ್ ಮಳೆ ಬಂದರೆ ಫುಲ್ಲು ಆಫ್ ರೋಡಿಂಗು. ಒಂದು ಅದ್ಭುತವಾದ ಆಫ್ ರೋಡಿಂಗ್ನ ಕ್ಯಾಪ್ಚರ್ ಮಾಡಿದಂಥವ್ರು ನಮ್ಮ ತಾಯಿ. ನಮ್ಮ ಅಮ್ಮನೇ ಈಸ್ಕೊಂಡು ಕೊಡಮ್ಮ, ನಾನು ನಿನಗೋಸ್ಕರ ವೀಡಿಯೋ ಮಾಡ್ಕೊಡ್ತೀನಿ, ರೋಡ್ ತುಂಬ ಚೆನ್ನಾಗಿದೆ, ಈ ರೋಡ್ನ ಎಕ್ಸ್ಪ್ಲೋರ್ ಮಾಡೋ ಥರ ವಿಡಿಯೋ ಮಾಡಿ ಹಾಕು, ಯಾರಾದರೂ ಆಫ್ ರೋಡಿಂಗ್ ಮಾಡಂಗಿದ್ರೆ ಬಂದು ಮಾಡಲಿ ಅಂತ ಹೇಳಿದ್ರು. ನಮ್ಮ ಅಮ್ಮ ನಂಗೆ ಅನ್ಲಿಲ್ಲ, ನಾನು ಸುಮ್ಮನೆ ತಮಾಷೆಗಂದೆ. ಈ ಪಾಪ ಅವರು ಆದಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅದು ಪ್ರಾಪರ್ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ರೋಡ್ ಅಷ್ಟೊಂದು ಚೆನ್ನಾಗಿತ್ತು. ನಾನು ಬರೀ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಬರೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀನಲ್ಲ, ಆದ್ರೆ ನಮ್ಮಮ್ಮ ಯಾವಾಗ್ಲೂ ಸೈಕಲಲ್ಲಿ ಬರ್ತಾರೆ ಗುರು ಈ ರೋಡಲ್ಲಿ. ಅವ್ರಿಗೆ ಏಜು ಆಕ್ಚುಲಿ ಬಂದು 45 ಇಯರ್ಸ್ ಆಗಿದೆ, ಬಟ್ ಅವ್ರಾದ್ರೆ ಇವಾಗನು ಸೈಕ್ಲಿಂಗ್ ಮಾಡ್ತಿದ್ದಾರೆ. ನಾನು ಒಂದು 5 ಇಯರ್ಸ್ 6 ಇಯರ್ಸ್ ಬೇಬಿ ಇದ್ದಾಗಿಂದನು ಇವತ್ತಿನವರೆಗೂ ನಮ್ಮಮ್ಮ ಸೈಕ್ಲಿಂಗ್ ಮಾಡ್ತಿದ್ದಾರೆ. ರೀಸನ್ ಏನಪ್ಪ ಅಂತ ಕೇಳಿದ್ರೆ, ನಮ್ಮಮ್ಮ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ, ಪ್ಲಸ್ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ, ಏಜ್ ಆಗ್ತಾ ಆಗ್ತಾ ಡಿಸೀಸಸ್ ಜಾಸ್ತಿ ಬರ್ತವೆ ಅಂತ ಹೇಳಿ ಇವಾಗ ಸೈಕ್ಲಿಂಗ್ ಮಾಡೋದಕ್ಕೆ ಸಪ್ರೇಟಾಗಿ ಅವರ್ಸ್ ಯಾಕೆ ಎತ್ತಿಡಬೇಕು, ನಾನು ಆಫೀಸಿಗೆ ಹೋಗಿ ಬರೋದ್ರಲ್ಲ ಆಗ್ಬಿಡುತ್ತಲ್ಲ, ಬೈಕ್ಸ್ ಎಲ್ಲ ಯೂಸ್ ಮಾಡೋದು ಯಾಕೆ ಅಂತ ಹೇಳಿ ನಮ್ಮಮ್ಮ ಸೈಕ್ಲಿಂಗ್ ಮಾಡ್ಕೊಂಡು ಅವ್ರ ಆಫೀಸಿಗೆ ಹೋಗ್ತಾರೆ. ಡೈಲಿ 5 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾರೆ. ಇದು ನಮ್ಮಮ್ಮನ ಕತೆ. ನಿಮ್ಮನೆಯಲ್ಲೂ ನಿಮ್ಮಮ್ಮಂದಿರು ಹೀಗೆನಾ? ಕಮೆಂಟ್ ಮಾಡಿ.